ಇಷ್ಟೊತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ದರ್ಶನ್ ವಿರುದ್ಧ ಪ್ರಬಲವಾದ ವಾದ ಮಂಡಿಸುತ್ತಿದ್ದು, ಈಗ ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಮರ್ಮಾಂಗಕ್ಕೆ ಒದ್ದಿದ್ದಾರಂತೆ ನಟ ದರ್ಶನ್. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸುತ್ತಿದ್ದು, ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಒದ್ದಿದ್ದಾರೆ. ರೇಣುಕಾಸ್ವಾಮಿಯ ಎದೆಯ ಮೂಳೆಗಳು ಕೂಡ ಮುರಿತಗೊಂಡಿವೆ. ರೇಣುಕಾಸ್ವಾಮಿ ದೇಹದಲ್ಲಿ 17 ಗಾಯಗಳು ಕಂಡು ಬಂದಿವೆ. ಇದು ದರ್ಶನ್ ಅವರ ರಕ್ತ ಚರಿತ್ರೆ ಅಲ್ಲದೆ ಮತ್ತೇನು? ನ್ಯಾಯಾಲಯದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಶ್ನೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿ ಅವರ ಮರ್ಮಾಂಗದ ಮೇಲೆ ಒದ್ದಿದ್ದಾರಂತೆ ನಟ ದರ್ಶನ್. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಬಲವಾಗಿ ವಾದ ಮಂಡಿಸುತ್ತಿದ್ದಾರೆ ದರ್ಶನ್ ವಿರುದ್ಧ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಒದ್ದಿದ್ದಾರೆ. ರೇಣುಕಾಸ್ವಾಮಿಯ ಎದೆಯ ಒಂದೊಂದು ಮೂಳೆಗಳು ಕೂಡ ಮುರಿದಿವೆ. ರೇಣುಕಾಸ್ವಾಮಿ ದೇಹದಲ್ಲಿ 17 ಗಾಯಗಳು ಕಂಡು ಬಂದಿವೆ ಅಂತೆ. ಇದು ದರ್ಶನ್ ಅವರ ರಕ್ತ ಚರಿತ್ರೆ ಅಲ್ಲದೆ ಮತ್ತೇನು ಅಂತ ಕ್ವಶನ್ ಹಾಕಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ನ್ಯಾಯಾಲಯದಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರಶ್ನೆ ಹಾಕುತ್ತಿದ್ದು, ಮರ್ಮಾಂಗಕ್ಕೆ ಒದ್ದ ಡೆವಿಲ್ ದರ್ಶನ್, ಇದು ದರ್ಶನ್ ಅವರ ರಕ್ತ ಚರಿತ್ರೆ ಅಂತಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿಯನ್ನ ನೋಡಿದ ತಕ್ಷಣ ಇವಳೇ ನನ್ನ ಹೆಂಡತಿ ಅಂತ ಪವಿತ್ರ ಗೌಡ ಅವರನ್ನ ತೋರಿಸಿದರಂತೆ ನಟ ದರ್ಶನ್. ನಂತರ ಅವರ ಎದೆ ಮೇಲೆ ಕಾಲಿಟ್ಟಿದ್ದಾರಂತೆ ನಟ ದರ್ಶನ್. ಅವರ ಎದೆ ಮೇಲೆ ಜೋರಾಗಿ ಒದ್ದಿದ್ದಕ್ಕೆ ರೇಣುಕಾಸ್ವಾಮಿ ದೇಹದಲ್ಲಿ 17 ಗಾಯಗಳು ಕಂಡು ಬಂದಿವೆ. ಎದೆಯ ಮೂಳೆಗಳು ಕೂಡ ಮುರಿತಗೊಂಡಿವೆ. ಇದು ದರ್ಶನ್ ಅವರ ರಕ್ತ ಚರಿತ್ರೆ ಎಂದು ಪ್ರಶ್ನೆ ಹಾಕ್ತಿದ್ದಾರೆ ನಗರದ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್.